ಇನ್ನು ಬಿಹಾರದಲ್ಲಿ ವಿಧಾನಸಭಾ ಚುನಾವಣಾ ಅಖಾಡ ರಂಗೇರಿದೆ. ಬಿಹಾರ ಬಿಜೆಪಿ ಅಭ್ಯರ್ಥಿಗಳ ಮೂರನೇ ಪಟ್ಟಿ ರಿಲೀಸ್ ಆಗಿದೆ. 18 ಜನರ ಮೂರನೇ ಪಟ್ಟಿ ಬಿಡುಗಡೆ ಮಾಡಿರುವಂತದ್ದು ಬಿಹಾರ ಬಿಜೆಪಿ. ಚುನಾವಣಾ ದಿನಾಂಕ ಘೋಷಣೆಯಾಗ್ತಾ ಇದ್ದಂತೆ ಬಿಜೆಪಿ ಅಲರ್ಟ್ ಆಗಿದೆ. ಅಕ್ಟೋಬರ್ 14ರಂದು ಮೊದಲ ಪಟ್ಟಿ ಬಿಡುಗಡೆ ಮಾಡಿತ್ತು. ಇದೀಗ 2 ಮತ್ತು 3ನೇ ಪಟ್ಟಿ ಕೂಡ ರಿಲೀಸ್ ಆಗಿದೆ. ಮೊದಲ ಪಟ್ಟಿಯಲ್ಲಿ 71 ಅಭ್ಯರ್ಥಿಗಳನ್ನ ಫೈನಲ್ ಮಾಡಿತ್ತು ಬಿಜೆಪಿ. ಎರಡನೇ ಪಟ್ಟಿಯಲ್ಲಿ ಗಾಯಕಿ ಮೈಥಿಲಿ ಸೇರಿ 12 ಅಭ್ಯರ್ಥಿಗಳ ಹೆಸರನ್ನು ಘೋಷಣೆ ಮಾಡಲಾಗಿದೆ. ತಡರಾತ್ರಿ 18 ಅಭ್ಯರ್ಥಿಗಳ ಮೂರನೇ ಪಟ್ಟಿ ರಿಲೀಸ್ ಆಗಿರೋದು. ಒಟ್ಟು 101 ಅಭ್ಯರ್ಥಿಗಳು ಫೈನಲ್ ಆಗಿದ್ದಾರೆ. ಬಿಹಾರ ವಿಧಾನಸಭಾ ಚುನಾವಣೆ 2 ಹಂತದಲ್ಲಿ ನಡೆಯುತ್ತೆ. ನವೆಂಬರ್ 6 ಮತ್ತು ನವೆಂಬರ್ 11ರಂದು 2 ದಿನ ಮತದಾನ ಪ್ರಕ್ರಿಯೆ ನಡೆಯುತ್ತೆ. ಈ ಮತದಾನ ಪ್ರಕ್ರಿಯೆಗೆ ಈಗಾಗಲೇ ಎಲ್ಲಾ ಪಕ್ಷಗಳು ಕೂಡ ಭರದಿಂದ ತಾಲೀಮು ಮಾಡಿಕೊಳ್ತಿರೋದು. ಬಿಜೆಪಿ ಕೂಡ ಭರದ ಸಿದ್ಧತೆ ಮಾಡಿಕೊಂಡಿದ್ದು 3 ಪಟ್ಟಿಯನ್ನು ರಿಲೀಸ್ ಮಾಡಿದೆ. 101 ಅಭ್ಯರ್ಥಿಗಳ ಹೆಸರನ್ನು ಫೈನಲ್ ಮಾಡಿದೆ. ನಿರೀಕ್ಷೆಯಂತೆ ಗಾಯಕಿ ಮೈಥಿಲಿಗೂ ಕೂಡ ಈ ಬಾರಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧೆ ಮಾಡೋದಕ್ಕೆ ಅವಕಾಶ ಕೊಟ್ಟಿರೋದು ಬಿಜೆಪಿ. ತಡರಾತ್ರಿ 18 ಅಭ್ಯರ್ಥಿಗಳ ಮೂರನೇ ಪಟ್ಟಿಯನ್ನು ಕೂಡ ಬಿಜೆಪಿ ರಿಲೀಸ್ ಮಾಡಿದೆ. ಪ್ರಚಾರದ ಭರಾಟೆ ಕೂಡ ಜೋರಾಗಿ ನಡೀತಾ ಇರುವಂತದ್ದು ಬಿಹಾರದಲ್ಲಿ. ಮತ್ತೊಂದು ಕಡೆ ಸೀಟ್ ಹಂಚಿಕೆ ವಿಚಾರದಲ್ಲಿ ಭಿನ್ನಮತ ಕೂಡ ಸ್ಫೋಟಗೊಂಡಿದೆ. ಇದೆಲ್ಲದರ ಮಧ್ಯೆ ಬಿಜೆಪಿ ಭರದ ತಾಲೀಮು ಮಾಡಿಕೊಂಡಿದ್ದು 3ನೇ ಪಟ್ಟಿಯನ್ನು ಕೂಡ ರಿಲೀಸ್ ಮಾಡಿದೆ. ಈಗ ಒಂದೇ ಮಳೆಗೆ ಕಿತ್ಕೊಂಡು ಬಂದಿದ್ದಾವೆ ಬೆಂಗಳೂರಿನ ಗುಂಡಿಗಳು. ಬಿಜೆಎಸ್ ಮೇಲ್ಸೇತುವೆಯಲ್ಲಿ ಡೆಡ್ಲಿ ಗುಂಡಿಗಳು ಬಾಯಿ ತೆರೆದು ನಿಂತಿವೆ. ಕೆಆರ್ ಮಾರ್ಕೆಟ್ ಬಳಿ ಇರುವಂತಹ ಬಿಜೆಎಸ್ ಫ್ಲೈಓವರ್ ಮೇಲೆ ನಡೆದಿರುವ ಘಟನೆ ಇದು. ಕೆಆರ್ ಮಾರ್ಕೆಟ್ ಫ್ಲೈಓವರ್ ಮೇಲೆ ಡೆಡ್ಲಿ ಗುಂಡಿಗಳು ಕಾಣಸಿಗ್ತಾ ಇದೆ. ಗುಂಡಿಗಳ ಕಾರಣಕ್ಕೆ ಫ್ಲೈಓವರ್ ಮೇಲೆ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿರೋದು. ಮಳೆ ಬಂದ್ರೆ ಸಾಕು, ಫ್ಲೈಓವರ್ ಮೇಲೆ ನೀರು ನಿಂತ್ಕೊಳ್ತಾ ಇದೆ. ಸ್ವಲ್ಪ ಯಾಮಾರಿದ್ರು ದೊಡ್ಡ ಅವಘಡ ಇಲ್ಲಿ ಫಿಕ್ಸ್. ಬೆಂಗಳೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಗುಂಡಿ ಸಮಸ್ಯೆ ಜನರನ್ನ ಹೈರಾಣ್ ಮಾಡ್ತಾ ಇದೆ. ಇದು ಕೇವಲ ಸಾರ್ವಜನಿಕರಿಗೆ ಮಾತ್ರ ಇದರ ಬಿಸಿ ತಟ್ತಾ ಇಲ್ಲ, ಉದ್ಯಮ ಕ್ಷೇತ್ರಕ್ಕೂ ಕೂಡ ತಟ್ತಾ ಇದೆ. ಈಗಾಗಲೇ ಗೂಗಲ್ ಕಂಪನಿ ಕೂಡ ಕರ್ನಾಟಕವನ್ನ ಬಿಟ್ಟು ಆಂಧ್ರ ಪ್ರದೇಶಕ್ಕೆ ಹೋಗಿದೆ. ಬಹಳ ದೊಡ್ಡ ಹೂಡಿಕೆ ಮಾಡಿರುವಂತದ್ದು ಆಂಧ್ರ ಪ್ರದೇಶದಲ್ಲಿ. ಸುಮಾರು 1.13 ಲಕ್ಷ ಕೋಟಿ ಹೂಡಿಕೆ ಮಾಡಿದೆ. ಆದ್ರೂ ಕೂಡ ಕರ್ನಾಟಕ ಸರ್ಕಾರಕ್ಕೆ ಮಾತ್ರ ಬುದ್ಧಿ ಬರ್ತಾ ಇಲ್ಲ. ಒಂದ್ ಮಳೆ ಬಂದ್ರೆ ಸಾಕು, ಬೆಂಗಳೂರಿನ ಗುಂಡಿಗಳೆಲ್ಲ ಬಾಯಿ ತೆರೆದು ನಿಂತ್ಕೊಳ್ತಾವೆ. ವಾಹನ ಸವಾರರು ಒಂದ್ ಕಡೆಯಿಂದ ಮತ್ತೊಂದ್ ಕಡೆಗೆ ಹೋಗ್ಬೇಕು ಅಂದ್ರೆ ಗಂಟೆಗಟ್ಟಲೆ ಕಾಯ್ಬೇಕು. ಕಾರಣ ಟ್ರಾಫಿಕ್ ಜಾಮ್. ಪ್ರತಿನಿತ್ಯ ಇದೇ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ ಬೆಂಗಳೂರಿನ ನಿವಾಸಿಗಳು. ಆದ್ರೆ ಪರಿಹಾರ ಮಾತ್ರ ಸಿಗ್ತಾ ಇದೆಯಾ? ಖಂಡಿತವಾಗ್ಲೂ ಇಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.